ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 19ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾರು ಶಾಸ್ತ್ರಸಮ್ಮತವಾದಂಥ ಕೆಲಸಗಳನ್ನ ಕಾಮನೆ ಮತ್ತೆ ಸಂಕಲ್ಪ ಇಲ್ಲದೆ ಮಾಡ್ತಾರೋ ಅವರ ಕೆಲಸಗಳು ಕಾಮನೆಗಳು ಇರೋದಿಲ್ಲ, ಸಂಕಲ್ಪನೂ ಇಲ್ಲದೆ ಮಾಡ್ತಾರೋ, ಮತ್ತೆ ಯಾರ ಸಮಸ್ತ ಕರ್ಮಗಳು ಕೂಡ ಜ್ಞಾನರೂಪಿ ಅಗ್ನಿಯ ಮೂಲಕ ಭಸ್ಮವಾಗಿ ಹೋಗಿದೆಯೋ ಅಂತ ಮಹಾಪುರುಷನನ್ನು ಕೂಡ ಜ್ಞಾನಿ ಜನರು ಅವನನ್ನ ಪಂಡಿತ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ವಿ. ಅಂದ್ರೆ ಈ ಶ್ಲೋಕದ ಒಂದು ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಸಮಾರಂಭಾಹ ಅನ್ನುವಂಥ ಪದದ ಅರ್ಥ ಏನು, ಮತ್ತು ಅದರ ಜೊತೆ ಸರ್ವೆ ಅನ್ನುವಂತಹ ವಿಶೇಷಣವನ್ನ ಇದಕ್ಕೆ ಜೋಡಿಸಿದಾರಲ್ಲ, ಇದಕ್ಕೆ ಅರ್ಥ ಏನು, ಯಾಕೆ ಇಲ್ಲಿ ಅದನ್ನು ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಸಮಾರಂಭಾಹ ಅಂತಂದ್ರೆ ಕರ್ಮಗಳು, ಅಂದ್ರೆ ಶಾಸ್ತ್ರಕ್ಕೆ ಸಮ್ಮತವಾಗಿರುವಂತ, ಅದರಲ್ಲಿ ಮಾಡಬೇಕು ಅಂತ ಹೇಳಿದಾರಲ್ಲ ಅಂತ ಕೆಲಸಗಳು, ಅದನ್ನ ಸಮಾರಂಭಾಹ ಅಂತ ಹೇಳೋದು. ಸರ್ವೆ ಅಂತಂದ್ರೆ ಸಂಪೂರ್ಣ ಅಂತ ಅರ್ಥ. ಇದು ಎರಡಕ್ಕೂ ಇಲ್ಲಿ ಏನ್ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ತಮ್ಮ ತಮ್ಮ ವರ್ಣಾಶ್ರಮ ಮತ್ತೆ ಪರಿಸ್ಥಿತಿ. ಈಗ ನಾನು ಇದನ್ನ ಮಾಡಲೇಬೇಕು ಅಂತ ನನ್ನ ವರ್ಣಾಶ್ರಮ ಪದ್ಧತಿಯಲ್ಲಿ ಹೇಳಿದ್ರು ಕೂಡ ಪರಿಸ್ಥಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ. ಏನೋ ಒಂದು ಮಾಡ್ಬಿಡೋದಲ್ಲ, ಆ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ತಮ್ಮ ವರ್ಣಾಶ್ರಮ ಆಗಿರಬಹುದು ಮತ್ತೆ ನಮ್ಮ ಪರಿಸ್ಥಿತಿ ಆ ಅಪೇಕ್ಷೆಯಿಂದ ಇಟ್ಕೊಂಡು ಯಾರಿಗೆ ಯಾವುದು ಯಜ್ಞ ಅಂತ ಹೇಳಿದಾರೋ, ದಾನ ತಪ ಮತ್ತೆ ಅವರ ಜೀವನ ಮತ್ತೆ ಶರೀರ ನಿರ್ವಹಣೆಗೋಸ್ಕರ ಶಾಸ್ತ್ರ ಸಮ್ಮತವಾದಂತಹ ಕೆಲವೊಂದು ಕರ್ತವ್ಯ ಕರ್ಮಗಳು ಇದೆಯೋ ಅದೆಲ್ಲದರ ಬಗ್ಗೆ, ಈಗ ನಾನು ಒಬ್ಬ ಕ್ಷತ್ರಿಯನಾಗಿದ್ರೆ ನನ್ನ ಕರ್ತವ್ಯ ಏನು, ನಾನು ಏನ್ ದಾನ ಮಾಡ್ಬೇಕಾ ಇಲ್ವಾ, ಅಥವಾ ತಪ ಮಾಡ್ಬೇಕಾ ಬೇಡವಾ, ಯಾವ ರೀತಿ ತಪ ಮಾಡಬೇಕು, ಮತ್ತೆ ನನ್ನ ಜೀವನ ಮತ್ತೆ ಶರೀರ ನಿರ್ವಹಣೆಗೆ ನಾನು ಏನ್ ಕೆಲಸ ಮಾಡಬೇಕು ಅಂತ, ನನ್ನ ವರ್ಣಕ್ಕೆ ಏನ್ ಕೆಲಸ ಮಾಡಬೇಕು, ನಾನು ಯಾವ ಆಶ್ರಮದಲ್ಲಿದ್ದೀನೋ ಅದ್ರ ಪ್ರಕಾರ ನಾನು ಏನ್ ಕೆಲಸ ಮಾಡಬೇಕು, ಅದೆಲ್ಲ ಶಾಸ್ತ್ರ ಸಮ್ಮತವಾಗಿ ನನ್ನದೇ ಆದಂತ ಕೆಲವೊಂದು ಕರ್ತವ್ಯ ಕರ್ಮಗಳಾಗಿದೆಯೋ ಅದೆಲ್ಲದರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ಸಮಾರಂಭಾಹ ಅನ್ನುವಂತ ಪದವನ್ನ ಉಪಯೋಗ ಮಾಡಿದ್ದಾರೆ. ಕ್ರಿಯೆ ಮಾತ್ರಕ್ಕೆ ಆರಂಭ ಅಂತ ಹೇಳ್ತಾರೆ, ಅಂದ್ರೆ ಒಂದು ಕೆಲಸ ಅಂತ ಹೇಳೋದಕ್ಕೋಸ್ಕರ ಆರಂಭ ಅಂತ ಹೇಳ್ತಾರೆ. ಜ್ಞಾನಿಯ ಕರ್ಮಗಳೆಲ್ಲವೂ ಕೂಡ ಶಾಸ್ತ್ರಕ್ಕೆ ನಿಷಿದ್ಧ ಅಥವಾ ವ್ಯರ್ಥವಾಗಿರೋದಿಲ್ಲ. ಈಗ ಒಬ್ಬ ಜ್ಞಾನಿ ಆಗಿರುವಂಥವನು ಯಾವತ್ತೂ ಕೂಡ ಶಾಸ್ತ್ರದಲ್ಲಿ ಇದನ್ನ ಮಾಡಬಾರದು ಅಂತ ಹೇಳಿರ್ತಾರೋ ಅಂತ ಕೆಲಸಗಳನ್ನು ಅವ್ನು ಮಾಡಕ್ಕೆ ಹೋಗೋದಿಲ್ಲ. ಯಾಕೆ? ಅವನಿಗೆ ತಿಳುವಳಿಕೆ ಇರೋದ್ರಿಂದ. ಮತ್ತವನು ವ್ಯರ್ಥವಾದಂಥ ಕೆಲಸಗಳನ್ನ ಮಾಡೋದಿಲ್ಲ. ಏನೇ ಮಾಡಿದ್ರು ಕೂಡ ಅವನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸಕ್ಕೋಸ್ಕರ ಅವನು ಮಾಡಿರ್ತಾನೆ ಹೊರತು ವ್ಯರ್ಥವಾಗಿ ಅವನು ಕಾಲಹರಣ ಮಾಡೋದಿಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ಅದು ಉಪಯೋಗ ಆಗಬೇಕು 4 ಜನಕ್ಕೆ, ಆ ರೀತಿ ಕೆಲಸಗಳನ್ನ ಮಾಡ್ತಿರ್ತಾನೆ. ಇದನ್ನ ಹೇಳೋದಕ್ಕೋಸ್ಕರ, ಈ ಭಾವನೆಯನ್ನ ತೋರ್ಸೋದಕ್ಕೋಸ್ಕರ ಆರಂಭದ ಜೊತೆಗೆ ಸಮ್ ಅನ್ನುವಂತ ಉಪಸರ್ಗದ ಪ್ರಯೋಗವನ್ನ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸರ್ವೆ ಅನ್ನುವಂತ ವಿಶೇಷಣದಿಂದ ಸಾಧನ ಕಾಲದಲ್ಲಿ, ಅಂದ್ರೆ ಈಗ ನಾವು ಸಾಧನೆ ಮಾಡ್ಬೇಕಾದ್ರೆ ಎಲ್ಲ ಕೆಲಸಗಳನ್ನು ಕೂಡ ನಾವು ಒಬ್ಬ ಜ್ಞಾನಿ ಅಥವಾ ಒಬ್ಬ ಮಹಾಪುರುಷ ಪಂಡಿತ ಅವರೆಲ್ಲ ಹೇಗೆ ಯಾವುದೇ ಕಾಮನೆ ಮತ್ತೆ ಸಂಕಲ್ಪ ಇಲ್ಲದೆ ಕೆಲಸಗಳನ್ನ ಮಾಡ್ತಾರೋ ಆ ರೀತಿ ಅವನಿಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವನು ಇನ್ನು ಪ್ರಾರಂಭದ ಹಂತದಲ್ಲಿರ್ತಾನೆ. ಸೊ ಅವನಿಗೆ ಕಾಮನೆ ಮತ್ತೆ ಸಂಕಲ್ಪ ಇಲ್ಲದೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಅವನಿಗೆ ಪ್ರಾರಂಭದ ಸಮಯದಲ್ಲಿ ಅಥವಾ ಸಾಧನೆಯ ಕಾಲದಲ್ಲಿ ಅವನು ಮಾಡುವಂತ ಎಲ್ಲಾ ಕೆಲಸಗಳಲ್ಲೂ ಏನಾದ್ರೂ ಒಂದು ಕಾಮನೆ ಅಥವಾ ಸಂಕಲ್ಪ ಇಟ್ಕೊಂಡೆ ಅವ್ನು ಮಾಡ್ತಿರ್ತಾನೆ. ಇಲ್ಲದೆ ಮಾಡೋದಕ್ಕೆ ಅವನಿಗಾಗೋದಿಲ್ಲ. ಕೆಲವೊಂದ್ರಲ್ಲೇನು ಬರೀ ಕಾಮನೆಯನ್ನ ಇಟ್ಕೊಂಡು ಮಾಡ್ತಿರ್ತಾನೆ, ಇಲ್ಲಾಂದ್ರೆ ಸಂಕಲ್ಪವನ್ನ ಇಟ್ಕೊಂಡು ಮಾಡ್ತಿರ್ತಾನೆ. ಕೆಲವೊಂದ್ಸರಿ ಏನಾಗುತ್ತೆ, ಎರಡೂ ಸೇರ್ಕೊಳ್ಳುತ್ತೆ. ಆದ್ರೆ ಸಾಧನೆ ಮಾಡ್ತಾ 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 ಯಾರು ಸಿದ್ಧರಾಗಿರ್ತಾರೋ ಆ ಮಹಾಪುರುಷರ ಎಲ್ಲ ಕರ್ಮಗಳು ಕೂಡ ಕಾಮನೆ ಮತ್ತೆ ಸಂಕಲ್ಪದಿಂದ ರಹಿತವಾಗೇ ಇರುತ್ತೆ. ಅವ್ರು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವರ ಕೆಲಸಗಳಲ್ಲಿ ಕಾಮನೇನೂ ಇರೋದಿಲ್ಲ, ಸಂಕಲ್ಪನೂ ಇರೋದಿಲ್ಲ. ಈಗ ನಾವೇನೇ ಮಾಡಿದ್ರು ನಮ್ಗೇನಾದ್ರೂ ಒಂದು ಕಾಮನೆ ಇಟ್ಕೊಂಡೇ ಮಾಡ್ತೀವಿ. ಆಸೆ ಇರುತ್ತೆ ನಮ್ಗೆ, ಇಂಥ ಒಂದು ಫಲ ಬೇಕು ಅಥವಾ ಈ ರೀತಿ ನಾನು ಆಗ್ಬೇಕು ಅಥವಾ
ಈ ಕೆಲಸವನ್ನ ಇಷ್ಟು ದಿನಗಳಲ್ಲಿ ನಾನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಮಾಡೋದು, ಏನೋ ಒಂದು ಒಟ್ಟಿನಲ್ಲಿ ಕಾಮನೆ ಇರುತ್ತೆ. ಮತ್ತು ಅದ್ರ ಬಗ್ಗೆನೇ ನಾನು ಚಿಂತನೆ ಮಾಡ್ತೀನಿ, ಇದರಿಂದ ನನಗೆ ಏನಾಗಬಹುದು, ಇದ್ರ ರಿಸಲ್ಟ್ ಹೇಗೆ ಬರ್ಬೋದು ಅಲ್ವಾ, ಆ ರೀತಿ ಎಲ್ಲ ಚಿಂತನೆ ಮಾಡ್ತಿರ್ತೀವಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಅಲ್ವಾ, ಅದರದ್ದೇ ಸ್ಮರಣೆಯನ್ನು ಮಾಡ್ತಿರ್ತೀವಿ. ಆದರೆ ಒಬ್ಬ ಮಹಾಪುರುಷ ಏನು ಮಾಡ್ತಾನೆ, ಅವನು ಕೆಲಸ ಮಾಡ್ತಾನೆ ಅಷ್ಟೇನೆ ಹೊರತು ಅದರ ಹಿಂದೆ ಅವನಿಗೆ ಯಾವ ಕಾಮನೇನೂ ಇರೋದಿಲ್ಲ, ಅದರ ಬಗ್ಗೆ ಅವನಿಗೆ ಸಂಕಲ್ಪನೂ ಇರೋದಿಲ್ಲ. ಅವನು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಕಾಮನೆ ಮತ್ತು ಸಂಕಲ್ಪದಿಂದ ರಹಿತವಾಗಿರುತ್ತೆ. ಅವರಿಗೆ ಯಾವ ಕೆಲಸಗಳೂ ಕೂಡ ಕಾಮನೆಯಿಂದ ಕೂಡಿರೋದಿಲ್ಲ, ಸಂಕಲ್ಪದಿಂದ ಕೂಡಿರೋದಿಲ್ಲ, ಅಥವಾ ಶಾಸ್ತ್ರ ವಿರುದ್ಧವಾಗೂ ಕೂಡ ಇರೋದಿಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಈ ಪದಗಳ ಉಪಯೋಗವನ್ನ ಮಾಡಿದ್ದಾರೆ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಸಮಾರಂಭ ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ, ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಎಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ಇರೋದಿಲ್ಲ, ಕಾಮನೆ ಮತ್ತೆ ಸಂಕಲ್ಪ ರಹಿತವಾಗಿರುತ್ತೆ. ಮತ್ತೆ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅಂಥ ಕೆಲಸಗಳನ್ನ ಮಾತ್ರ ಅವರು ಮಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದಿಲ್ಲ, ಕಾಮನೆ ಮತ್ತೆ ಸಂಕಲ್ಪದಿಂದ ತುಂಬಿರೋದಿಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.